ಎಲ್ಲರಿಗೂ ನಮಸ್ಕಾರ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಈ ಮಾತುಗಳನ್ನ ಕೇಳಿದಾಗ ಎರಡೂ ಒಂದೇ ಥರ ಅನ್ಸುತ್ತೆ ಅಲ್ವಾ? ಆದ್ರೆ ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಬನ್ನಿ ಇವತ್ತು ಈ ಗೊಂದಲವನ್ನ ಸಂಪೂರ್ಣವಾಗಿ ಬಗೆಹರಿಸಿ ಇವೆರಡರ ಅಸಲಿ ವ್ಯತ್ಯಾಸ ಏನು ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ನೋಡಿ, ಈ ಗೊಂದಲ ಇರೋದು ಕೇವಲ ನಮ್ಮಲ್ಲೇ ಮಾತ್ರ ಅಲ್ಲ. ಕೃಷಿ ಬಗ್ಗೆ ಓದೋ ವಿದ್ಯಾರ್ಥಿಗಳಲ್ಲೂ ಇದೇ ಪ್ರಶ್ನೆ ಇದೆ. ಈ ಸ್ಲೈಡಲ್ಲಿರೋ ಉಲ್ಲೇಖ ಅದನ್ನೇ ಹೇಳ್ತಿದೆ. ಹಾಗಾದ್ರೆ ಯಾವುದು ಇವೆರಡನ್ನೂ ಬೇರೆ ಬೇರೆ ಮಾಡೋದು? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಒಂದು ನೈಜ ಘಟನೆಯನ್ನ, ಒಂದು ಕಥೆಯನ್ನ ನೋಡೋಣ. ಈ ಕಥೆ ಇದೆಯಲ್ಲ, ಇದು ಇವೆರಡರ ನಡುವಿನ ವ್ಯತ್ಯಾಸವನ್ನ ಏಕ್ದಮ್ ಸರಳವಾಗಿ ನಮ್ಮ ಕಣ್ಮುಂದೆ ಇಡುತ್ತಾ. ಈ ಕಥೆ ಶುರುವಾಗೋದೇ ಒಂದು ದೊಡ್ಡ ಸಮಸ್ಯೆಯಿಂದ. ಸರಿ, ಕಥೆಯೊಳಗೆ ಹೋಗೋಣ. ಇದು ಆಚಾರ್ಯ ದೇವವ್ರತ್ ಅವರ ಕಥೆ. ಅವರು ತಮ್ಮ ಗುರುಕುಲದಲ್ಲಿ ಓದೋ ಮಕ್ಕಳಿಗೆ ಊಟ ಹಾಕ್ಸೋಕ್ಕೆ ಅಂತ ಸುಮಾರು 200 ಎಕರೆ ಜಮೀನನ್ನ ನೋಡ್ಕೊಳ್ತಿದ್ರು. ಎಲ್ಲವೂ ಚೆನ್ನಾಗೇ ನಡೀತಿತ್ತು. ಆದರೆ ಒಂದು ದಿನ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಅಷ್ಟಕ್ಕೂ ಏನಾಯಿತು ಅಂದ್ರೆ, ಹೊಲದಲ್ಲಿ ರಾಸಾಯನಿಕ ಕೀಟನಾಶಕ ಸ್ಪ್ರೇ ಮಾಡ್ತಿದ್ದ ಒಬ್ಬ ಕಾರ್ಮಿಕ ಇದ್ದಕ್ಕಿದ್ದಂತೆ ಅಲ್ಲೇ ಕುಸಿದು ಬಿದ್ದುಬಿಟ್ಟ. ಈ ಒಂದು ಘಟನೆ ಆಚಾರ್ಯ ದೇವವ್ರತ್ ಅವರ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನೇ ಹುಟ್ಟುಹಾಕಿತು. ಅವರ ಪ್ರಶ್ನೆ ತುಂಬಾ ಸರಳ, ಆದರೆ ಬಹಳ ಮುಖ್ಯವಾಗಿತ್ತು. ಕೇವಲ ಸ್ಪ್ರೇ ವಾಸನೆಗೆ ಒಬ್ಬ ದೊಡ್ಡ ಮನುಷ್ಯ ಕೆಳಗೆ ಬೀಳೋದಾದರೆ ಅದೇ ರಾಸಾಯನಿಕ ತಿಂದ ಮಕ್ಕಳ ಗತಿಯೇನು? ಈ ಯೋಚನೆನೇ ಅವರನ್ನೊಂದು ಸುರಕ್ಷಿತ ಪರ್ಯಾಯ ಹುಡುಕೋಕೆ ಪ್ರೇರೇಪಿಸಿತು. ಮೊದಲು ಅವರು ಟ್ರೈ ಮಾಡಿದ್ದೆ ಎಲ್ಲರಿಗೂ ಗೊತ್ತಿರೋ ಸಾವಯವ ಕೃಷಿ. ಸರಿ, ರಾಸಾಯನಿಕಗಳಿಗೆ ಗುಡ್ ಬೈ ಹೇಳಿ ಆಚಾರ್ಯ ದೇವವ್ರತ್ ಅವರು ತಮ್ಮ ಜಮೀನನ್ನ ಸಾವಯವ ಕೃಷಿಗೆ ಬದಲಾಯಿಸೋಕೆ ಶುರು ಮಾಡಿದ್ರು. ಇದು ರಾಸಾಯನಿಕ ಮುಕ್ತ ಕೃಷಿಯತ್ತ ಅವರ ಮೊದಲ ಹೆಜ್ಜೆ. ಆದರೆ ಈ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಮೊದಲು ಸಾವಯವ ಕೃಷಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದರಲ್ಲಿ ಯಾವುದೇ ಕೆಮಿಕಲ್ ಬಳಸುವಂತಿಲ್ಲ. ಆದರೆ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ, ಇಂಥ ಪ್ರಮಾಣೀಕೃತ ಸಾವಯವ ವಸ್ತುಗಳನ್ನು ಹೊರಗಡೆಯಿಂದ ತಂದು ಬಳಸ್ಬೋದು. ಇದರ ಮೂಲ ಉದ್ದೇಶವೇ ಮಣ್ಣಿಗೆ ಉಣಬಡಿಸುವುದು. ಆದರೆ ವಿಪರ್ಯಾಸ ನೋಡಿ, ಮೊದಲ ವರ್ಷದ ಪ್ರಯತ್ನ ಸಂಪೂರ್ಣ ಫೇಲ್ ಆಯಿತು. ಕಳೆಗಳು ಜಾಸ್ತಿಯಾಗಿ ಬೆಳೆ ಸರಿಯಾಗಿ ಬರದೆ ಒಂದೇ ಒಂದು ಕಾಳು ಕೂಡ ಸಿಗಲಿಲ್ಲ. ಯಾಕೆ ಹೀಗಾಯಿತು ಅಂತ ವಿಜ್ಞಾನಿಗಳು ವಿವರಿಸಿದ್ರು. ಈ ಚಾರ್ಟ್ ನೋಡಿ, ಇದು ನಿಜಕ್ಕೂ ಶಾಕಿಂಗ್. 1 ಎಕರೆಗೆ 60 ಕೆಜಿ ಸಾರಜನಕ ಬೇಕು ಅಂದ್ರೆ ಅದಕ್ಕೆ 300 ಕ್ವಿಂಟಾಲ್ ಸಗಣಿ ಗೊಬ್ಬರ ಹಾಕಬೇಕಿತ್ತು. ಅಂದ್ರೆ ಯೋಚನೆ ಮಾಡಿ, ಸಣ್ಣ ರೈತರಿಗೆ ಇದು ಎಷ್ಟು ದುಬಾರಿ ಮತ್ತು ಕಷ್ಟದ ಕೆಲಸ ಅಂತ. ಅಷ್ಟೇ ಅಲ್ಲ, ಇನ್ನೂ ಒಂದು ದೊಡ್ಡ ಸಮಸ್ಯೆ ಇತ್ತು. ಸಾವಯವ ಕೃಷಿಯಲ್ಲಿ ಒಳ್ಳೆ ಫಸಲು ಬರಬೇಕಂದ್ರೆ ಕನಿಷ್ಠ 3-4 ವರ್ಷ ಕಾಯ್ಬೇಕು ಅಂತನೂ ಗೊತ್ತಾಯಿತು. ಇಷ್ಟೆಲ್ಲ ಖರ್ಚು, ಇಷ್ಟೆಲ್ಲ ಕಾಯುವಿಕೆ, ಇದು ಸಾಮಾನ್ಯ ರೈತರಿಗೆ ಸಾಧ್ಯವೇ ಇರಲಿಲ್ಲ. ಇದೇ ಹೊತ್ತಲ್ಲಿ ಆಚಾರ್ಯ ದೇವವ್ರತ್ ಅವರಿಗೆ ಒಂದು ಹೊಸ ದಾರಿ ಕಾಣಿಸಿತು. ಆವಾಗಲೇ ಅವರಿಗೆ ಸಿಕ್ಕಿದ್ದು ನೈಸರ್ಗಿಕ ಕೃಷಿಯ ಹರಿಕಾರ ಸುಭಾಷ್ ಪಾಳೇಕರ್ ಅವರು. ಇದು ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್. ಪಾಳೇಕರ್ ಅವರು ಪರಿಚಯಿಸಿದ್ದು ಶೂನ್ಯ ಬಂಡವಾಳ ಕೃಷಿ ಪದ್ಧತಿ. ನೈಸರ್ಗಿಕ ಕೃಷಿಯ ಮೂಲ ಮಂತ್ರವೇ ಹೊರಗಿಂದ ಏನೂ ತರಬಾರ್ದು, ಹೊಲದಲ್ಲಿರೋದನ್ನೇ ಬಳಸೋದು. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಈ ಜೀವಾಮೃತ ನೋಡಿ. 185 ಲೀಟರ್ ನೀರಿಗೆ ಸ್ವಲ್ಪ ದೇಶಿ ಹಸುವಿನ ಸಗಣಿ, ಗೋಮೂತ್ರ, ಬೆಲ್ಲ, ಬೇಳೆಹಿಟ್ಟು, ಒಂದು ಹಿಡಿಮಣ್ಣು ಅಷ್ಟೇ. ಇದಕ್ಕೆ ಬೇಕಾದ ಎಲ್ಲವೂ ರೈತರ ಹತ್ರನೇ ಇರುತ್ತೆ, ಆಲ್ಮೋಸ್ಟ್ ಫ್ರೀ. ಹಾಗಾದ್ರೆ ಈ ಸರಳ ಮಿಶ್ರಣ ಅಷ್ಟೊಂದು ಪವರ್ಫುಲ್ ಆಗಿರೋದು ಹೇಗೆ? ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ ತಿಳ್ಕೊಳ್ಳೋಕೆ ಆಚಾರ್ಯರು ಗುರುಕುಲದಲ್ಲೇ ಸೈಂಟಿಫಿಕ್ ಪ್ರಯೋಗಗಳನ್ನು ಮಾಡಿದ್ರು. ಆ ಪ್ರಯೋಗಗಳು ಈ ಎರಡೂ ಪದ್ಧತಿಗಳ ಹಿಂದಿರೋ ಮೂಲಭೂತ ವ್ಯತ್ಯಾಸವನ್ನೇ ಹೊರಹಾಕಿದ್ವು. ಈಗ ನೋಡಿ, ಇಲ್ಲೇ ಇದೆ ನೋಡಿ ಇವೆರಡರ ನಡುವಿನ ಅಸಲಿ ವ್ಯತ್ಯಾಸ. ಸಾವಯವ ಕೃಷಿ ಹೇಳುತ್ತೆ ಬೆಳೆಗೆ ಶಕ್ತಿ ಬೇಕು, ಅದಕ್ಕೆ ಮಣ್ಣಿಗೆ ಗೊಬ್ಬರ ಹಾಕಿ ಮಣ್ಣಿಗೆ ತಿನ್ಸೋ ಅಂತ. ಆದ್ರೆ ನೈಸರ್ಗಿಕ ಕೃಷಿ ಹೇಳುತ್ತೆ ಏನೂ ಮಾಡಬೇಡಿ, ಪ್ರಕೃತಿಯಲ್ಲಿರೋ ಸೂಕ್ಷ್ಮಜೀವಿಗಳಿಗೆ ಅದರ ಕೆಲಸ ಮಾಡಲು ಬಿಡಿ ಅಂತ. ಆ ಪ್ರಯೋಗಗಳಿಂದ ಸಿಕ್ಕ ಉತ್ತರ ಎಲ್ಲರನ್ನೂ ಬೆರಗುಗೊಳಿಸಿತು. ಜೀವಾಮೃತ ಅನ್ನೋದು ನೇರವಾಗಿ ಮಣ್ಣಿಗೆ ಸಾರಜನಕವನ್ನ ಸೇರಿಸೋದಿಲ್ಲ. ಬದಲಾಗಿ ಅದು ಮಣ್ಣಿಗೆ ಕೋಟ್ಯಾಂತರ ಸೈನಿಕರನ್ನ ಅಂದ್ರೆ ಜೀವಾಣುಗಳನ್ನ ಸೇರಿಸುತ್ತೆ. ಈ ಜೀವಾಣುಗಳು ಗಾಳಿಯಲ್ಲಿರೋ ಸಾರಜನಕವನ್ನ ಹಿಡಿದು ಮಣ್ಣಲ್ಲೇ ಇರೋ ಪೋಷಕಾಂಶಗಳನ್ನ ಸಸ್ಯಗಳಿಗೆ ಸಿಗೋ ಹಾಗೆ ಮಾಡ್ತವೆ. ಸರಿ, ಈಗ ಕಥೆ ಗೊತ್ತಾಯಿತು, ಅದರ ಹಿಂದಿನ ವಿಜ್ಞಾನವೂ ಗೊತ್ತಾಯಿತು. ಈಗ ಬನ್ನಿ ಇವೆರಡನ್ನೂ ಮುಖಾಮುಖಿ ಇಟ್ಟು ಒಂದೊಂದೇ ಅಂಶವನ್ನ ಹೋಲಿಕೆ ಮಾಡಿ ನೋಡೋಣ. ಈ ಟೇಬಲ್ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ಮೊದಲನೇದಾಗಿ ತತ್ವ. ನೈಸರ್ಗಿಕ ಕೃಷಿ ಪ್ರಕೃತಿಯನ್ನೇ ಫಾಲೋ ಮಾಡುತ್ತೆ. ಸಾವಯವ ಕೃಷಿ ಮಣ್ಣಿಗೆ ಗೊಬ್ಬರ ಹಾಕೋದ್ರ ಮೇಲೆ ನಿಂತಿದೆ. ಇನ್ನು ಒಳಸುರಿಗಳು. ನ್ಯಾಚುರಲ್ ಫಾರ್ಮಿಂಗಲ್ಲಿ ಹೊರಗಿಂದ ಏನೂ ಇಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಸರ್ಟಿಫೈಡ್ ಗೊಬ್ಬರ ತರಬಹುದು.
ಉಳುಮೆ, ಖರ್ಚು ಮತ್ತೆ ಸರ್ಟಿಫಿಕೇಷನ್ ವಿಚಾರದಲ್ಲೂ ಇವೆರಡರ ನಡುವೆ ಸ್ಪಷ್ಟವಾದ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಹಾಗಾದ್ರೆ ಯಾವುದು ಸರಿ, ಯಾವುದು ಬೆಸ್ಟ್? ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ನಿಜ ಹೇಳಬೇಕಂದ್ರೆ ಎರಡೂ ಕೂಡ ಪರಿಸರಕ್ಕೆ ಒಳ್ಳೇದೆ. ಆದರೆ ಎರಡರ ದಾರಿನೂ ಬೇರೆ ಬೇರೆ, ಎರಡರ ಗುರಿನೂ ಬೇರೆ ಬೇರೆ. ಹಾಗಾದ್ರೆ ಯಾವುದನ್ನ ಯಾವಾಗ ಆರಿಸ್ಕೊಳ್ಬೇಕು? ತುಂಬ ಸಿಂಪಲ್. ಕಡಿಮೆ ಖರ್ಚಿನಲ್ಲಿ ನಮ್ಮ ಜಮೀನಲ್ಲೇ ಎಲ್ಲವನ್ನೂ ಮಾಡ್ಕೊಂಡು ಸ್ಥಳೀಯವಾಗಿ ಮಾರಾಟ ಮಾಡ್ತೀವಿ ಅಂದ್ರೆ ನೈಸರ್ಗಿಕ ಕೃಷಿ ಬೆಸ್ಟ್. ಇಲ್ಲ, ನಮಗೆ ಸರ್ಟಿಫಿಕೇಟ್ ಬೇಕು, ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಸಾವಯವ ಕೃಷಿ ಸರಿಯಾದ ಆಯ್ಕೆ. ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮುಂದೆ ನಿಲ್ಲುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸುಸ್ಥಿರ ಆಹಾರ ವ್ಯವಸ್ಥೆ ಕಟ್ಟಿಕೊಡಲು ನಾವು ಪ್ರಕೃತಿಯ ಕೈ ಹಿಡಿದು ನಡಿಬೇಕಾ ಅಥವಾ ನಮ್ಮದೇ ನಿಯಂತ್ರಿತ ದಾರಿಯಲ್ಲಿ ಸಾಗಬೇಕಾ? ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಿದೆ.